ಅಂದಿನ ಸಭೆಗೆ ನಾನು ಹಾಜರಿರಲಿಲ್ಲ. ಸಭೆಯ ನಡಾವಳಿಯಲ್ಲಿ ನೋಡ್ಬೋದು ಕೆಂಚಪ್ಪಗೌಡ ಸಹಿ ಮಾತ್ರ ಇದೆ, ಕಾರ್ಯದರ್ಶಿ ಅಂತ ಕೋನಪ್ರೆಡ್ಡಿ ಅವರ ಸಹಿ ಇಲ್ಲ. ಇಲ್ಲಿ ಸಂಘಗಳಲ್ಲಿ ಯಾವುದೇ ಒಂದು ವಿದ್ಯಾಸಂಸ್ಥೆಗೆ ಅದು ಉಪಕರಣ ತಂದುಕೊಡೋದಿರಲಿ, ಕಟ್ಟಡ ಕಟ್ಟೋದಿರಲಿ, ನೇಮಕಾತಿ ಇರಲಿ, ಅವರು ತಮಗೆ ಇಂಥ ಸಮಸ್ಯೆಗಳಿವೆ ಇವನ್ನ ಮಾಡಿಸ್ಕೊಳ್ಬೇಕು ಅಂತ ಕಾರ್ಯದರ್ಶಿಗೆ ಅರ್ಜಿ ಕೊಟ್ಟರೆ ಕಾರ್ಯದರ್ಶಿ ಕಾರ್ಯಕಾರಿ ಮಂಡಳಿಯ ಮುಂದೆ ಕಾರ್ಯಸೂಚಿಯಲ್ಲಿಟ್ಟು ಅದನ್ನ ಮಂಡಿಸ್ತಾರೆ. ಕಾರ್ಯಕಾರಿ ಮಂಡಳಿ ತೀರ್ಮಾನದಂತೆ ಆಮೇಲೆ ಅದನ್ನು ಅನುಷ್ಠಾನಗೊಳಿಸ್ತಾರೆ. ಆ ಕಾರ್ಯಸೂಚಿಯಲ್ಲಿಟ್ಟಿರೋದು ಇರಬೇಕಾಗುತ್ತೆ ಇಟ್ಟಿದೆ. ಆದರೆ ಆ ಸಭೆಯಲ್ಲಿ ಇರಲಿಲ್ಲ. ನಾನು ಹಿಂದೆ ಇರುವಂತಹ ಸಮಯದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಏನಂತ, 15 ಪೋಸ್ಟು ಕಂಪ್ಯೂಟರ್ ಆಪರೇಟರ್ ತಗೋಬೇಕು ಅಂತ ತೀರ್ಮಾನ ತಗೊಂಡಿದೆ. ಕಂಪ್ಯೂಟರ್ ಆಪರೇಟರ್ ಯಾವ ರೀತಿ ತಗೋಬೇಕು ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ. ಚರ್ಚೆಯ ನಂತರ ಈ ಕೆಳಕಂಡಂತೆ ತೀರ್ಮಾನಿಸಲಾಯಿತು. ಆ ಪೇಜ್ ನಂಬರ್ 127 ಅದರೊಳಗೆ ಈ ಕೆಳಕಂಡ ಪಟ್ಟಿಯಲ್ಲಿ ತಿಳಿಸಿರುವ ಬೋಧಕೇತರ ಸಿಬ್ಬಂದಿಗಳನ್ನು ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿ ಸಂದರ್ಶನ ಮುಖಾಂತರ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಲಾಯಿತು. ಯಾವಾಗ ನಾನಿದ್ದೆ ಅವತ್ತ 17/9/25 ಈ ರೀತಿ ತೀರ್ಮಾನ ತಗೊಂಡಿದ್ದಾರೆ. 23 ಜನ ಸದಸ್ಯರು ಅವರು ತಗೊಂಡಿರುವ ತೀರ್ಮಾನ ನಾನು ಕಾರ್ಯಗತಗೊಳಿಸಬೇಕು, ಕಾರ್ಯದರ್ಶಿ. ಇಲ್ಲಿ ಎರಡನೇದು ಅದರಲ್ಲಿ ಕೆಳಕಂಡ ಪಟ್ಟಿಯಲ್ಲಿ ತಿಳಿಸುವ ಬೋಧಕೇತರ ಸಿಬ್ಬಂದಿಗಳನ್ನು ನಿಯಮಾನುಸಾರ ನೇರ ನೇಮಕಾತಿ ಮಾಡಿಕೊಂಡು ತೀರ್ಮಾನಿಸಲಾಯಿತು. ಕಂಪ್ಯೂಟರ್ ಆಪರೇಟರ್ಸ್ 18, ಅಟೆಂಡರ್ಸ್ 6, 2 ಇದು ಡಿಸೆಕ್ಷನ್ ಮಾರ್ಚರಿ ಅಟೆಂಡರ್ಸ್. ಆದರೆ ಇವರೇನ್ ಮಾಡಿದ್ರು, ಕೊಡೋ ದೃಷ್ಟಿಯಿಂದ ಇದು ಇಲ್ಲಿ ಬೇಸರಾತಿ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಇವರು, ಒಕ್ಕಲಿಗರು ಒತ್ತುಕೊಡುವ ದೃಷ್ಟಿಯಿಂದ ಸಂದರ್ಶನ ಇಟ್ಕೊಡ್ತಾರೆ. ಪೇಪರ್ ಅಲ್ಲಿ ಜಾಹೀರಾತು ಕೊಡ್ತಾರೆ. ಫಸ್ಟ್ ಏನಂತ, ಇಂಥ ಒಕ್ಕಲಿಗರ ಸಂಘದಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇವೆ, ಅದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕು. ಅರ್ಜಿಗಳು ಸಲ್ಲಿಸಬೇಕಾದ್ರೆ ಇಷ್ಟು ವಯೋಮಿತಿ, ಕನಿಷ್ಠ ವಯೋಮಿತಿ ಎಷ್ಟು, ಗರಿಷ್ಠ ಎಷ್ಟು, ಕನಿಷ್ಠ ವಿದ್ಯಾರ್ಹತೆ ಎಷ್ಟು, ಕನಿಷ್ಠ ಪರ್ಸೆಂಟೇಜ್ ಎಷ್ಟಿರಬೇಕು. ಆಮೇಲೆ ಲಿಸ್ಟ್ ಮಾಡಿ ಎಲಿಜಿಬಿಲಿಟಿ ಲಿಸ್ಟ್ ಮಾಡ್ತಾರೆ. ವಯೋಮಿತಿ ಮೀರಿದವ್ರನ್ನ ತೆಗಿತಾರೆ, ವಯೋಮಿತಿ ಕಡಿಮೆ ಇರೋರನ್ನ ತೆಗಿತಾರೆ, ಕನಿಷ್ಠ ವಿದ್ಯಾರ್ಹತೆ ಇರೋರನ್ನ ತೆಗಿತಾರೆ. ಹಾಗೆಲ್ಲ ತೆಗೆದು ಎಲಿಜಿಬಿಲಿಟಿ ಲಿಸ್ಟ್ ಮಾಡ್ತಾರೆ. ಎಲಿಜಿಬಿಲಿಟಿ ಲಿಸ್ಟ್ ಮಾಡಿದ ಮೇಲೆ 1:5 ಆಗಲಿ 1:10 ಆಗಲಿ ಇಂಟರ್ವ್ಯೂ ಕಳಿಸ್ತಾರೆ. ಇಂಟರ್ವ್ಯೂ ಕರೆದು ಇಂಟರ್ವ್ಯೂಲ್ಲಿ ನಮ್ಮಲ್ಲಿ ಬೋರ್ಡ್ ಇದೆ. CNR ರೂಲ್ಸ್ ಪ್ರಕಾರ ಸಂಘದ ಅಧ್ಯಕ್ಷರೇ ಆ ಒಂದು ನೇಮಕಾತಿ ಸಮಿತಿ ಅಧ್ಯಕ್ಷರು, ಆ ಒಂದು CEO ಮೆಂಬರ್ ಇರ್ತಾರೆ, ಆ ಕಾಲೇಜಿನ ಪ್ರಾಂಶುಪಾಲರು ಇರ್ತಾರೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಒಬ್ಬರು ಇರ್ತಾರೆ, ಹೊರ ರಾಜ್ಯದಿಂದ ಒಬ್ಬರು ಇರ್ತಾರೆ, ಸರ್ಕಾರದ ಪ್ರತಿನಿಧಿಗಳು. ಹೀಗೆಲ್ಲ ಇದ್ದು ನೇಮಕಾತಿ ಮಾಡಬೇಕು. ಅಲ್ಲಿ ನೇಮಕಾತಿ ಸಮಿತಿಯಲ್ಲಿ ಏನು ಮಾಡ್ತಾರೆ, ಆ ಡಿಗ್ರಿಗೆ ಎಷ್ಟು ಮಾರ್ಕ್ಸು, ಇಂಟರ್ವ್ಯೂಗೆ ಎಷ್ಟು ಮಾರ್ಕ್ಸ್. ನಮ್ಮಲ್ಲಿ ಇನ್ನೊಂದು ಉದಾಹರಣೆ ಇದೆ. ಗ್ರಾಮೀಣ ಒಕ್ಕಲಿಗರು ಮುಂದುವರಬೇಕು ಅಂತ ಗ್ರಾಮೀಣ ಮಕ್ಕಳಿಗೆ ನಾವೇನು ಮಾಡ್ತೀವಿ, 10 ಮಾರ್ಕ್ಸ್ ಕೊಟ್ಟಿದ್ದೀವಿ, ಅವ್ರು ಒಪ್ಪಿಕೊಡೋದು. ಇದನ್ನು ಇಂಟರ್ವ್ಯೂ ಸರ್ಕಾರದಲ್ಲಿ ಇಂಟರ್ವ್ಯೂ ಇಲ್ಲ, ಇಲ್ಲಿ ಮಾತ್ರ ಇಟ್ಟಿದ್ದಾರೆ. ಯಾಕೆ IAS ಅವರನ್ನು ಮಾಡಿದವರು ಸಮುದಾಯಕ್ಕೆ ಪ್ರಾಧಾನ್ಯತೆ ನೀಡಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಏರುಪೇರಿದ್ದಾಗ ಸಮುದಾಯಕ್ಕೆ ಒಪ್ಪಿಕೊಡುವ ದೃಷ್ಟಿಯಿಂದ ಇಂಟರ್ವ್ಯೂ. ಇದು ಯಾವುದನ್ನು ಮಾಡಲಿಲ್ಲ. ತಮಗೆ ಇಷ್ಟ ಬಂದವರಿಗೆ ನೇಮಕಾತಿ ಆದೇಶ ಕೊಟ್ಟರು. 7/4/2026 ಏನ್ ಮಾಡ್ತಾರೆ, 8 ಜನಕ್ಕೆ, ದಯವಿಟ್ಟು ನೋಡಿ ಒಂದು ಪೇಜ್ ತೋರಿಸ್ತೀನಿ. 8 ಜನಕ್ಕೆ ಒಂದೇ ನೇಮಕಾತಿ ಆದೇಶ ಕೊಡ್ತಾರೆ. 8 ಜನಕ್ಕೆ ಒಂದೇ ನೇಮಕಾತಿ ಆದೇಶ ಕೊಡ್ತಾರೆ. ಇದರಲ್ಲಿ ಎಷ್ಟು, 21,000 ಸಂಬಳ ಪ್ಯೂರ್ಲಿ ಟೆಂಪರರಿ. ಇದಾದ ನಂತರ ಮತ್ತೆ 26/5/2026 25 ಜನ ಕೊಡ್ತಾರೆ ನೇಮಕಾತಿ ಆದೇಶಗಳು. ಇಲ್ಲಿ ಸಂಬಳ ಎಷ್ಟು, ಅಲ್ಲಿ 21, ಇಲ್ಲಿ 30 ಆಯ್ತು. 30,000. ಅದಕ್ಕೆ ನೀವು ಬುಕ್ಸ್ ಕೊಟ್ಟಿರೋದು ನಾನು ಬರೀ ಬಾಯಿ ಮಾತಲ್ಲಿ ತೋರಿಸ್ಬಿಟ್ಟು ಸುಮ್ಮನೆ ಬರಲಿಲ್ಲ. ನಾನು ಬುಕ್ಸ್ ಕೊಟ್ಟಿದ್ದು ಇದೇನಾದರೂ ತಪ್ಪಿದ್ರೆ ದಯವಿಟ್ಟು ನಾನು ಅವತ್ತೇ ರಾಜೀನಾಮೆ ಕೊಡ್ತೇನೆ.
ಯಾರಾದರೂ ಪ್ರೂವ್ ಮಾಡಿದ್ರೆ ನಮ್ಮ ನಿರ್ದೇಶಕರು ನೀವು ಕೊಟ್ಟಿರೋ ದಾಖಲೆ ಸುಳ್ಳು ಅಂತ ನಾನು ಅವತ್ತೇ ನಿಮ್ಮೆಲ್ಲರ ಮುಂದೆನೇ ರಾಜೀನಾಮೆ ಕೊಟ್ಟು ಮನೆಗೆ ಇದು